ನಮಸ್ತೆ, ನಾನು ನಿಮ್ಮ ಸರಿತಾ ಕುಮಾರ್. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ನಾನಿವತ್ತು ಆಷಾಢ ಶುಕ್ರವಾರ ಗೋಧೂಳಿ ಸಮಯದ ಪೂಜೆಯಲ್ಲಿ ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. ನಾಳೆ ನನ್ನ ಮಗಂದು ಬರ್ತಡೇ ಐತೆ ಜುಲೈ 25ಕ್ಕೆ. ಅದಕ್ಕೋಸ್ಕರವ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಒಂದು ಪ್ಯಾಕೆಟ್ MTR ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಮಿದಿಬೇಕು. ಸ್ವಲ್ಪ ನೀರು ಹಾಕ್ಯಂಡು ಅದು ಮಿದ್ದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಯಂಡು ಅದು ಸ್ವಲ್ಪ ಒರೆಸಿ ಅದ್ರ ಮೇಲಿಟ್ಟು ಕಲಸಿಟ್ರೆ ಚೆನ್ನಾಗಿ ನೆನೀತಿತ್ತು ಒಂದು 5 ನಿಮಿಷವ. ಅಷ್ಟರಲ್ಲಿ ನಾನು ಈ ಕಡೆಗೆ ನೋಡಿ ಒಂದು ಬಾಂಡೆ ಇಟ್ಟಿದ್ದೀನಿ ಅಗಲವಾಗಿರೋದು. ಗುಲಾಬ್ ಜಾಮೂನಿಗೆ ಚಿಕ್ಕ ಪಾತ್ರೆ ಇಟ್ಟರೆ ಅದು ಥರ ಎಲ್ಲ ಅಂಟ್ಕೊಂಡಂಗೆ ಆಗ್ತದೆ. ನೀಟಾಗಿ ರಸ ಜಾಸ್ತಿ ಆಗಲ್ವಲ್ಲ, ಅವು ಚೆನ್ನಾಗೆ ಉಬ್ಬಲ್ಲ. ಅದಕ್ಕೋಸ್ಕರ ನಾನು ಅಗಲವಾಗಿರೋದು ಒಂದು ಬಾಣಲಿ ತಗೊಂಡು ಆ ಬಾಣಲಿಗೆ ನೋಡಿ ನಾನು 200 ಗ್ರಾಮು ಗುಲಾಬ್ ಜಾಮೂನಿಗೆ 150 ಗ್ರಾಮು 150 ಗ್ರಾಮಷ್ಟು ಸಕ್ಕರೆ ಹಾಕ್ಯಂದಿದ್ದೀನಿ. ಸಕ್ಕರೆ ಹಾಕ್ಯಂದು ಅದನ್ನು ಚೆನ್ನಾಗೇ ಒಂದು 3 ಬೌಲು 1.5 ಬೌಲು ಸಕ್ಕರೆಗೆ 3 ಬೌಲ್ ನೀರು ಹಾಕಿದ್ದೀನಿ. ಅದು ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕರಗಿದ್ರೆ ಚೆನ್ನಾಗಾಗುತ್ತೆ. ಅದೇನು ಪಾಕ ಬರಬೇಕು ಅಂತಿಲ್ಲ, ಏನೂ ಇಲ್ಲ. ಅದಕ್ಕೆ ನಾನಿವಾಗ ಅದಕ್ಕೆ ಅಗಲವಾಗಿ ಮಿಕ್ಸ್ ಮಾಡೋಕ್ಕಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿದ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಸಕ್ಕರೆ ಒಂದೇ ತಲೆ ಕೂತ್ಕೊಂಡ್ರೆ ಒಂಥರ ಲೊಳೆ ಥರ ಆಗುತ್ತೆ. ಹಂಗಾಗಿ ನಾನು ಇವಾಗ ಮಿಕ್ಸ್ ಮಾಡಿದ್ದೀನಿ. ಅದು ಮಿಕ್ಸ್ ಮಾಡಿ ಅದು ಕುದಿಯೋವಷ್ಟರಲ್ಲಿ ಈ ಕಡೆಗೆ ನೀಟಾಗೆ ಸಕ್ಕರೆನ ಕರಗಿ ಅದೆಲ್ಲವ ಸ್ವಲ್ಪ ಮಿಕ್ಸ್ ಮಾಡೋವಷ್ಟರಲ್ಲಿ ಈ ಕಡೆಗೆ ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ ಕಲಸಿಟ್ಕೊತೀನಿ. ನೀಟಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಸಿ ಅದನ್ನು ಅದಾದಮೇಲೆ ಕೈಗೆ ಸ್ವಲ್ಪನೇ ತುಪ್ಪ ಹಾಕ್ಯಂಡು ಮಿಕ್ಸ್ ಮಾಡಿ ಅದಕ್ಕೂ ಸ್ವಲ್ಪ ಬೌಲ ಇಟ್ಟಿರೋದ್ರು ಬೌಲ್ ದಬ್ಬಾಕಿರೆ ಅದು ಚೆನ್ನಾಗೇ ಸ್ವಲ್ಪ ನೆಂದಿರ್ತೈತಿ. ಆಮೇಲೆ ನೋಡಿ ಇವಾಗ ರೆಡಿ ಆಗ್ತಾಯಿದೆ. ಅಲ್ಲಿ ಪಾಕ ಕುದೀತಾ ಇದೆ. ಅಡುಗೆನೂ ಅದ್ರ ಜೊತೆಗೇ ಸಂಜೆ ಅಡುಗೆನೂ ಮಾಡ್ಕೊಂತ ನಾನು ನೋಡಿ ಹಿಂದೆ ಅಡುಗೆನೂ ಆಗ್ತಾಯಿದೆ. ಈ ಕಡೆಗೆ ಗುಲಾಬ್ ಜಾಮೂನು ರೆಡಿ ಆಗ್ತಾಯಿದೆ. ಎಲ್ಲವ ಒಟ್ಟೊಟ್ಟಿಗೆ ಬೇಗ ಆದರೆ ಇವಾಗ ಅದು ಒಂದೇ ಮಾಡೋಕ್ಕೆ ಹೋದರೆ ಮತ್ತೆ ಊಟಕ್ಕೆಲ್ಲ ಲೇಟಾಗುತ್ತೆ. ಅದಕ್ಕೋಸ್ಕರವ ರೆಡಿಯಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡು ಅಡುಗೆನೂ ಆಗ್ತಾ ಇರುತ್ತೆ. ಈ ಕಡೆಗೆ ಈಗ ದೇವ್ರ ನೈವೇದ್ಯಕ್ಕೆ ನಾಳೆ ನನ್ನ ಮಗನಿಗೂ ಬೇಕಾಗುತ್ತೆ ಬರ್ತಡೇಗೆ ಅನ್ನೋಕ್ಕೋಸ್ಕರವ. ಯಾರಾದರೂ ಫ್ರೆಂಡ್ ಎಲ್ಲ ಬಂದಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಿಕ್ಸ್ ಮಾಡುವಾಗ ಅಂಗಡಿಯಿಂದ ಚಾಕ್ಲೇಟು ಅದು ಇದು ತಂದು ಕೊಡೋದಕ್ಕಿಂತ ಮನೇಲೇ ಈ ಥರ ಮಾಡಿದರೆ ಅವನಿಗೂ ಖುಷಿ ಆಗುತ್ತೆ. ಅವನಿಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿದ್ರು ನಮ್ಮ ಮನೆಗೆ ಅಂತ ನಮಗೂ ಒಂದು ಸಮಾಧಾನ ಆಗುತ್ತೆ. ನಮ್ಮ ಮಗನ ಬರ್ತಡೇಗೆ ಬೇಗ ಎದ್ದು ಬೆಳಗ್ಗೆನೇ ಸ್ವೀಟು ಕೊಟ್ಟಾಗ. ಇವಾಗ ಪಾತ್ರೆ ಎಲ್ಲ ಇದಾವೆ ಸ್ವಲ್ಪವ. ಆಮೇಲೆ ಪೂಜೆ ಆದಮೇಲೆ ಪಾತ್ರೆ ತೊಳಿತೀನಿ. ಫಸ್ಟು ಇವಾಗ ದೇವ್ರ ನೈವೇದ್ಯಕ್ಕೆ ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಅದು ನೆನೆವಷ್ಟರಲ್ಲಿ ನೋಡಿ ಗೋಧೂಳಿ ಸಮಯದ್ದು ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಚ್ಚಿರೋ ದೀಪಗಳು ನೋಡಿ ಇನ್ನೂ ಯಾವ ರೀತಿ ಉರಿತಾ ಇದೆ ಅಂತ. ತುಂಬಾ ಚೆನ್ನಾಗಿ ಉರಿತಾವೆ ದೀಪಗಳು ಮಾತ್ರವ. ಚೆನ್ನಾಗಿ ಬತ್ತಿನೆಲ್ಲ ನೀಟಾಗಿ ಜೋಡಿ ಬತ್ತಿ ಮಾಡಿ ಹಾಕಿರೆ ಇವಾಗ ದೇವ್ರ ನೈವೇದ್ಯಕ್ಕೂ ರೆಡಿ ಆಗುತ್ತೆ. ಅದೇ ರೀತಿಯಾಗೆ ಪೂಜೆಗೆ ನಾಳೆ ಮಗನ ಬರ್ತಡೇಗೂ ಆಗುತ್ತೆ. ನಮ್ಮ ವಿಡಿಯೋ ಹೇಗೆ ಬರ್ತೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಂದು ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಗೌಡ ಕೆ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದ್ರಲ್ಲಿ ಹಾಕ್ಯಂಡು ಹೋಗ್ತೀನಿ. ಇದರಲ್ಲಿ ನಮ್ಮದು ಡೈಲಿ ದಿನಚರಿ ತೋರಿಸ್ತೀನಿ ಹೇಗಿದೆ ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ. ನಾನು ಡೈಲಿ ಲಾಗ್ ಮಾಡ್ತೀನಿ ಇನ್ನು ನೋಡಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಅಡುಗೆನೂ ರೆಡಿ ಮಾಡಿ 7:45 ವರ್ಷದಲ್ಲಿ ನಮ್ಮ ಮನೆಗೆ ಅಡುಗೆ ಊಟ ರೆಡಿ ಆಗಬೇಕು. ಅದಕ್ಕೋಸ್ಕರವ ಎರಡೂ ಒಟ್ಟಿಗೆ ಮಾಡ್ತೀನಿ. ಇವಾಗ ನಾನು ಪೂಜೆ ಕೂತ್ಕೊಂಡೆ ಅಂದರೆ ಇದು ಗುಲಾಬ್ ಜಾಮೂನ್ ಆಗಿದ ತಕ್ಷಣ ಪೂಜೆ ಕೂತ್ಕೊಂಡೆ ಅಂದರೆ ಇವಾಗ ಕನಕದಾರ ಸ್ತೋತ್ರ ಓದಬೇಕು, ವಿಷ್ಣು ಅಷ್ಟೋತ್ತರ ಹೇಳಬೇಕು. ಆಮೇಲೆ ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಬುಕ್ಸ್ ಇರುತ್ತಲ್ಲ, ಪೂಜೆ ಬುಕ್ಗಳಿರ್ತಾವೆ ಕೈ ಸಿಗಂಗೆ. ನಾನು ಸುಮ್ಮನೆ ಬುಕ್ಗಳು ಓದ್ತಾನೇ ಇರ್ತೀನಿ. ಯಾವ್ಯಾವ ಇಷ್ಟ ಆಗುತ್ತೋ ಅಷ್ಟು ನಾವು ಓದ್ಕೊಂಡು ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರವ ಸ್ವಲ್ಪ ಬೇಗನೆ ಕೆಲಸಗಳು ಮುಗಿಸ್ಕೊಂಬಿಡ್ತೀನಿ. ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡ್ಕೊಂಡ್ರೆ ಬಂದಿದ್ದ ತಕ್ಷಣ ಮುದ್ದೆಗೆ ಇಟ್ಕೊಂಡು ಪಾತ್ರೆನೆಲ್ಲ ತೊಳೆದಿಟ್ಕೋಬೋದು. ಆಮೇಲೆ ಊಟ ಆದಮೇಲೆ ಊಟ ಎಲ್ಲ ಮುಗಿದಿದ್ದ ತಕ್ಷಣ ಸಿಂಕಲ್ಲಿ ಜಾಸ್ತಿ ಪಾತ್ರೆ ಏನು ಇರಲ್ವಲ್ಲ, ಆವಾಗ ಏನು ಮಾಡ್ಬೋದು ಅಂದರೆ ಒಂದು 3 ತಟ್ಟೆ ಇರ್ತವೆ. ತಿಂದಿರೋ ಎಷ್ಟು ಜನ ಇರ್ತಾರೆ ಅಷ್ಟು ಜನ ತಟ್ಟೆ ಇರ್ತವೆ. ಮಾಡಿದ ಪಾತ್ರೆ ಹೇಳ್ತೇವೆ. ಮಾಡಿದ ಪಾತ್ರೆ ಎಲ್ಲವನ್ನೂ ತೊಳಿಬಾರ್ದು. ಅನ್ನದ್ದು ಮುದ್ದೆದು ತೊಳಿಬಾರ್ದು. ಸಾಂಬಾರು ಬೇಕಾದ್ರೆ ಬೇರೆದಕ್ಕೆ ಮಿಕ್ಸಿ ಆಚೆ ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಿ ಇಟ್ಟು ಮಿಕ್ಕಿ ಫ್ರಿಜ್ಜಿಗೆ ನಂಗೆ ಇಡ್ಬೋದು. ಮುದ್ದೆ ಪಾತ್ರೆ ಅನ್ನ ಪಾತ್ರೆ ಯಾವತ್ತಿಗೂ ಯಾರೂ ತೊಳಿಬೇಡ್ರಿ. ಯಾವುದ್ರಲ್ಲಿ ಮಾಡಿದ್ರೆ ಅದರಲ್ಲೇ ಇಟ್ಟು ಮಲ್ಕೊಳ್ರಿ. ಅದನ್ನು ಚಿಕ್ಕದಕ್ಕೆ ಬೇರೆ ತೆಗೆದು ಇಟ್ಟು ಮಂಕಣೋದು ಅದೆಲ್ಲ ಮಾಡಬೇಡ್ರಿ. ಯಾವುದ್ರಲ್ಲಿ ಮಾಡಿರ್ತಾರೆ ಅದರಲ್ಲೇ ಬಿಟ್ಟು ಮಂಕಳ್ರಿ. ಅದೇ ನಾವೇನು ಎಂದಲೂ ಮಾಡಿರಲ್ಲ, ಏನೂ ಆಗಿರಲ್ಲ, ಚೆನ್ನಾಗಿರ್ತೇವೆ ನಾವು ಮಾಡಿರೋ ಪಾತ್ರೆಗಳು. ಅದಕ್ಕೋಸ್ಕರವ ಅದನ್ನು ತುಂಬಾ ಮನೆಗೆ ಒಳ್ಳೆಯದು ಅಲ್ವಂತೆ ಆ ಥರ ತೊಳೆದಿಟ್ಟು ಮಲ್ಕೊಂಡ್ರಿ.
ಅದಕ್ಕೋಸ್ಕರ ಈ ನೈಟು ಎಷ್ಟೇ ಇದ್ರೂ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಳ್ರಿ. ಆದರೆ ಮುದ್ದೆ ಪಾತ್ರೆ ಅನ್ನ ಪಾತ್ರೆ ಮಾತ್ರ ಯಾವತ್ತಿಗೂ ತೊಳಿಬೇಡ್ರಿ. ಅದು ಅದರಲ್ಲೇ ಬಿಟ್ಬಿಟ್ಟು ಮಲ್ಕೊಳ್ರಿ. ನೆಕ್ಸ್ಟ್ ಡೇ ಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ನೀವು ಬಿಸಿನೀರು ಕುಡಿದು ಕಷಾಯ ಕುಡ್ಕೊಂಡು ಕಾಫಿ ಕುಡಿಯೋ ಅಷ್ಟರಲ್ಲಿ ಅವು ನೆನೀತವೆ. ಇವಾಗ ಗುಲಾಬ್ ಜಾಮೂನಿಗೆಲ್ಲ ಕಲಸಿಟ್ಟು ಗುಲಾಬ್ ಜಾಮೂನ್ ಮಾಡ್ಕೊಂಬಂದು ನಾನಿವಾಗ ಪೂಜೆ ಕೂತ್ಕೊಂಡಿದ್ದೀನಿ ನೋಡಿ. ನಮ್ಮ ಮನೆ ಆಷಾಢ ಶುಕ್ರವಾರ ಪೂಜೆ ಹೇಗೆ ಬರ್ತೈತೆ ಅಂತ ನೋಡಿ. ಇವಾಗ ನಾನು ಆಷಾಢ ಪೂಜೆಗೆ ಕೂತಿದ್ದೀನಿ, ತೋರಿಸ್ತಾ ಇದ್ದೀನಿ. ಈಗ ನೈವೇದ್ಯಕ್ಕೆ ಗುಲಾಬ್ ಜಾಮೂನ್ ಇಟ್ಕೊಂಡು ಆಷಾಢ ಶುಕ್ರವಾರದ್ದು ಸಂಜೆ ಪೂಜೆ ಮಾಡ್ಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಾನು ತಲೆ ಸ್ನಾನ ಮಾಡಿದೆ ಸಂಜೆನೂ. ಮತ್ತೆ ನಾನು ಸಂಜೆ ಒಂದು ಪೂಜೆ, ನಾಳೆ ನನ್ನ ಮಗನಿಗೆ ಬರ್ತಡೇ ಅಲ್ವಾ, ಅದಕ್ಕೋಸ್ಕರ ಅರ್ಚನೆ ಮಾಡಿಸ್ಬೇಕಾಯ್ತು. ಅದಕ್ಕೆ ಮತ್ತೆ ಬೆಳಗ್ಗೆಲ್ಲೂ ತಲೆ ಸ್ನಾನ ಮಾಡಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಇವಾಗಲೂ ಮತ್ತೆ ತಲೆ ಸ್ನಾನ ಮಾಡಿ ಇವಾಗ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಅಷ್ಟೊತ್ತುಗಳೆಲ್ಲ ಹೇಳ್ಕೊಂಡು ಎಲ್ಲ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ನನ್ನ ಮಗನ ಕರ್ಕೊಂಡು ಹೋಗಿ ಅವರು ಬೆಳಗ್ಗೆ ಬೇಗ ಕಾಲೇಜಿಗೆ ಹೋಗ್ತಾರೆ. ಹಂಗಾಗಿ ಸಾಕಾಗಲ್ಲ ಟೈಮು. ಬೆಳಗ್ಗೆ 7:15 ಕಾಲೇಜಿಗೆ ಹೋಗ್ಬೇಕು. ಸಂಜೆ ಬರೋತ್ತಿಗೆ 7 ಗಂಟೆ 7:15 ಆಗುತ್ತೆ ಕಾಲೇಜಿಂದವ. ಅದಕ್ಕೋಸ್ಕರವ ಸಂಜೆನೇ ಹೋಗಿ ಇಲ್ಲಿ ನಮ್ಮ ಮನೆ ಪಕ್ಕದಾಗೆ ಶಿವನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಇದ್ದಾವೆ. ಎಲ್ಲ ದೇವಸ್ಥಾನಕ್ಕೂ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಣ್ಕೆ ಮಾಡಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ನಾನು ಮತ್ತೆ ತಲೆ ಸ್ನಾನ ಮಾಡಿದೆ. ಬೆಳಗ್ಗೆ ಪೂಜೆ ಆದಮೇಲೆ ಊಟ ತಿಂದಿರ್ತೀನಿ, ಮಧ್ಯಾಹ್ನ ಊಟ ತಿಂದಿರ್ತೀವಿ, ಸಂಜೆ ಕಾಫಿ ಆಗಿರ್ತಿದೆ. ಅದಕ್ಕೆ ಮತ್ತೇನೋ ತಲೆ ಸ್ನಾನ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಮತ್ತೆ ತಲೆ ಸ್ನಾನ ಮಾಡಿದೆ. ಇನ್ನು ಗುಲಾಬ್ ಜಾಮೂನೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ